ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಯಾರು ಬೇರೆ ಆನ್ಸರ್ ಹೇಳ್ರಪ್ಪ, ಎಲ್ರು ಗಿಲ್ಲಿ. ಗಿಲ್ಲಿ ರಕ್ಷಿತಾ ರಘು. ಸರ್ ಇವಾಗ ರಕ್ಷಿತ್ ಹಂಗೆ ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇದೆಯಲ್ಲ, ಫೀಲಿಂಗ್ಸ್ ಅಂತ ಹೇಳಿಲ್ಲ, ಅವಳು ಆಸ್ ಅ ಫ್ರೆಂಡ್ ಅಂತ ಹೇಳಿದಾಳೆ. ಬಟ್ ಎಲ್ಲ ಒಂದ್ ಕಡೆ ಈ ವಾರ ಪೂರ್ತಿ ಗಿಲ್ಲಿನ್ ಬಿಟ್ಟು ಅವ್ರು ಹೋಗೇ ಇಲ್ವಲ್ಲ ಎಲ್ಲುವ. ಫ್ರೆಂಡ್ ಅಂದ್ಮೇಲೆ ಅವ್ನು ಇವತ್ತು ಈ ವಾರ ಫುಲ್ ಅಪ್ಸೆಟ್ ಅಲ್ಲಿ ಇದ್ನಲ್ವಾ, ಅದಕ್ಕೆ ಫ್ರೆಂಡ್ ಆಗಿ ಬೂಸ್ಟ್ ಮಾಡ್ತಿದ್ದಾಳೆ ಅಷ್ಟೇ. ಬಟ್ ಗಿಲ್ಲಿಗೆ ಕಾವ್ಯನೇ ಅಲ್ವಾ ಬೆಸ್ಟ್ ಫ್ರೆಂಡ್? ಇಲ್ಲ ಅವಳು ಯಾವುದಕ್ಕೂ ಸಪೋರ್ಟೇ ಮಾಡಲ್ವಲ್ಲ ಅವನಿಗೆ, ಅದು ಹೇಗೆ ಬೆಸ್ಟ್ ಫ್ರೆಂಡ್ ಆಗ್ತಾರೆ? ಆದ್ರೂ ಕಾವು ಕಾವು ಅನ್ಕೊಂಡು ಹೋಗ್ತಾರೆ. ಜಸ್ಟ್ ಅವನು ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡ್ತಾನೆ ಅಷ್ಟೇನೆ, ಕಾವು ಕಾವು ಅಂತೇಳಿ ಅಷ್ಟೇನೆ. ಓಕೆ, ಯಾರು ಹೆಣ್ಮಕ್ಳಲ್ಲಿ ಯಾರು ಗೆಲ್ಬೇಕು? ರಕ್ಷಿತಾ, ಅಶ್ವಿನಿ, ಮೇಬಿ. ಓಕೆ, ಯಾರು ಈ ವಾರ ಮನೆಯಿಂದ ಆಚೆ ಹೋಗ್ಬೇಕು? ಕಾವ್ಯ. ಕಾವ್ಯನಾ? ಯಾಕೆ? ಗಿಲ್ಲಿ ಫೈನಲ್ ತನಕ ನಾನು ನಿನ್ ಗೆಲುವನ್ ಸಂಭ್ರಮಿಸ್ತೀನಿ ಅಂತ ಹೇಳಿದ್ದಾರೆ ಫಸ್ಟ್ ವೀಕ್ ಅಲ್ಲೇ. ಗಿಲ್ಲಿ ಒಬ್ಬನೇ ಹೇಳಿದ್ರೆ ಆಗಲ್ಲ, ನಾವು ಹೇಳ್ಬೇಕಲ್ವಾ. ಕಾವ್ಯ ಇಷ್ಟ ಆಗಲ್ಲ. ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ? ಗಿಲ್ಲಿ ಮತ್ತೆ ರಕ್ಷಿತಾ ವೋಟ್ ಮಾಡ್ತಾ ಇದ್ದೀರಾ? ಈಗ ಸುದೀಪ್ ಸರ್ 2 ಕೈ ಇರುತ್ತಲ್ವಾ, ಸುದೀಪ್ ಸರ್ ಕೈಯಲ್ಲಿ ಯಾರ ಕೈ ಇರ್ಬೇಕು? ಗಿಲ್ಲಿ ಅಂಡ್ ರಘು. ರಕ್ಷಿತಾ ಇವಳು ರಘು. ಓಕೆ, 3 ಜನರಲ್ಲಿ ಯಾರಾದ್ರೂ ಓಕೆ. ಓಕೆ, ಯಾರು ಇರ್ಬೇಕಿತ್ತು ಫಿನಾಲೆವರೆಗೂ ಅಂತ ಅನ್ಸುತ್ತೆ? ಈಗ ಹೋದವರಲ್ಲಿ ಇದು ಫಿಟ್ ಆಗಿದ್ರಪ್ಪ? ಸೂರಜ್ ಮೇಬಿ ಇರ್ಬೋದು. ಅಂದ್ರೆ ಟಾಪ್ 6 ಅಲ್ಲಿ ಬರ್ಬೇಕಿತ್ತು, ಬಟ್ ವಿನ್ ಆಗ್ತಿದ್ರು. ಟಾಪ್ 6 ಅಲ್ಲಿ ಅಂತೂ ಇರ್ಬೇಕು. ಯಾರು ಮನೆ ಒಳಗೆ ಇರೋಕ್ ಇವಾಗ ಅನ್ಫಿಟ್ ಫಿನಾಲ್ ಆಗಿ? ಕಾವ್ಯ ಅಂಡ್ ರಾಶಿಕಾ ಸ್ವಲ್ಪ. ಧ್ರುವಂತ್ ಅವರು ಧ್ರುವಂತ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ ಅವ್ರದ್ದು ಜಗಳ ರಕ್ಷಿತಾ ಜೊತೆ. ಬಟ್ ಎಲ್ಲ ಒಂದ್ ಕಡೆ ಕಾಲ್ ಕೇರ್ಕೊಂಡು ಫುಟೇಜ್ ಗೋಸ್ಕರ ಜಗಳ ಆಡ್ತಾರೆ ಅಂತ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಈಗ 2 ಟೀಮ್ಸ್ ಇದೆ, ಒಂದು ಅಶ್ವಿನಿ ಅಂಡ್ ಒಂದು ಗಿಲ್ಲಿ ಅವ್ರದ್ದು. ಈಗ ಅಶ್ವಿನಿ ಧ್ರುವಂತ್ ಹೋಗ್ಬಿಟ್ರೆ ಅಶ್ವಿನಿ ಟೀಮಲ್ಲಿ ಒಬ್ಬರೇ ಆಗ್ಬಿಡ್ತಾರೆ. ಸೊ ಧ್ರುವಂತ್ ಅಂಡ್ ಅಶ್ವಿನಿ ಮನೇಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಜಗಳ ಇರುತ್ತೆ. ಅದೇ ಅವ್ರು ಫುಟೇಜ್ಗೋಸ್ಕರ ಜಗಳ ಆಡ್ತಿದ್ದಾರೆ, ಬೇಕಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸಿಲ್ವಾ? ಅನ್ಸಿದೆ. ಯಾರು? ಅಶ್ವಿನಿ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಯಾವಾಗಿರ್ಬೋದು. ಅದು ಸ್ಟ್ರಾಟಜಿ ಇರ್ಬೋದು ಮೇ ಬಿ ಗೇಮ್ದು, ಅದಕ್ಕಾಗಿ ಅವರು ಫುಟೇಜ್ಗೋಸ್ಕರ ಆಡ್ಬೇಕು. ಮನೆ ಒಳಗೆ ಇವಾಗ್ಲೂ ಓಕೆ ಇವ್ರು ರಿಯಲ್ ಅಂತ ಅನ್ಸಿರೋದು ಯಾರ ಮೇಲೆ? ಗಿಲ್ಲಿ ಎಲ್ರು ಫೇಕ್ ಇಲ್ಲ, ಗಿಲ್ಲಿ ಇವಳು ರಕ್ಷಿತಾ ಮತ್ತೆ ರಘು ಜೆನ್ಯೂನ್ ಆಗಿ ಆಡ್ತಿದ್ದಾರೆ ಅಂತ ಅನ್ಸತ್ತೆ. ಇವಾಗ ಇನ್ಯಾರಾದ್ರು ಗಿಲ್ಲಿನ ಮತ್ತೆ ಸೋಂಬೇರಿ ಅಂತಾರಲ್ಲ, ಕೆಲಸ ಮಾಡಲ್ಲ. ಬಿಗ್ ಬಾಸ್ ಬರೋದು ಕೆಲಸ ಮಾಡಕ್ಕಲ್ಲ, ಎಂಟರ್ಟೈನ್ಮೆಂಟ್ ಗೇಮ್ಸ್ ಕೊಟ್ಟಿರೋ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾನೆ. ಬಟ್ ಈ ವಾರ ಫಿನಾಲೆ ಗೇಮ್ಸ್ ನೀಟಾಗಿ ಆಡ್ಲಿಲ್ವಲ್ಲ. ಎಲ್ಲ ಗೇಮ್ಸ್ ಚೆನ್ನಾಗಿ ಆಡ್ತಾನೆ ಅಂತ ಹೇಳಕ್ಕಾಗಲ್ಲ, ಬಟ್ ಅವ್ನ ಎಂಟರ್ಟೈನ್ಮೆಂಟ್ ಇದಲ್ವಾ. ಫಿಸಿಕಲಿ ಕೆಲವೊಬ್ಬೊಬ್ರು ವೀಕ್ ಇರ್ತಾರೆ, ಆದ್ರೆ ಮೆಂಟಲಿ ಅವ್ರು ಸ್ಟ್ರಾಂಗ್ ಇರ್ತಾರಲ್ವಾ. ಯಾವ ಗೇಮ್ ಇಷ್ಟ ಆಯ್ತಪ್ಪ ಅವ್ರು ಆಡಿದ್ರಲ್ಲಿ? ಫಸ್ಟ್ ಅಶ್ವಿನಿ ವಿರುದ್ಧ ಆಡಿದ್ರಲ್ಲ, ಅದು ಫಜಲ್ ಗೇಮ್, ಅದು ಚೆನ್ನಾಗಿ ಆಡಿದ್ದಾರೆ. ಅದು ಚೆನ್ನಾಗಿ. ಅದು ಬಿಟ್ರೆ ನೆನಪಾಗ್ತಾ ಇಲ್ಲ. ಓಕೆ, ಯಾರು ಈಗ ಹೋದವರಲ್ಲಿ ಮನೆ ಒಳಗೆ ತುಂಬಾ ಜನ ಹೊರಗಡೆ ಬಂದ್ಮೇಲೆ ಬೇರೆ ಬೇರೆ ತರ ಸ್ಟೇಟ್ಮೆಂಟ್ ಗಳನ್ನ ಕೊಟ್ರು. ಗಿಲ್ಲಿ ಜೊತೆ 24 hours ಇರಕ್ ಆಗಲ್ಲ ಅಂತಾನು ಹೇಳಿದ್ರು. ನಿಮ್ಗೂ ಹಂಗೆ ಅನ್ಸುತ್ತಾ ನೋಡಿದಾಗ? ಆಸ್ ಅ ಆಡಿಯನ್ಸ್ ಆಗಿ ಇರ್ಬೋದು, ಬಟ್ ಕಂಟೆಸ್ಟೆಂಟ್ ಅಲ್ಲೇ ಡಿಫ್ರೆಂಟ್ ಇರುತ್ತೆ, ಗೊತ್ತಿಲ್ಲ. ಸೊ ಅದೇ 1.5 ಗಂಟೆ ನೋಡ್ತೀವಿ. ಸೊ ಓಕೆ, ಈಗ ಹೆಣ್ಮಕ್ಳಲ್ಲಿ ಈಗ ವಿನ್ ಮಾಡಿ ಅನ್ನೋ ಯಾರನ್ನ ವಿನ್ ಮಾಡಕ್ ಹೇಳ್ತೀರಾ? ರಕ್ಷಿತಾ. ಬಟ್ ಅವಳಿಗಿನ್ನೂ ಏಜ್ ಇದೆ, ಇನ್ನು ತುಂಬಾ ವೇದಿಕೆಗಳು ಇಲ್ಲಿಂದ ಹೋದ್ಮೇಲೆ ಸಿಗಬಹುದು. ಬಟ್ ಡಿಸರ್ವ್ ಯಾರು ಇರ್ತಾರೆ ಅವ್ರಿಗೆ ಸಿಗ್ಬೇಕಲ್ವಾ. ಏಜ್ ಇರ್ಬೋದು, ಅದೇ ಏನೇ ಇರ್ಬೋದು, ಬಟ್ ಡಿಸರ್ವ್ ಇದ್ದಾಳೆ ಅವಳು. ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾಳೆ, ಗೇಮ್ಸ್ ನ ಚೆನ್ನಾಗಿ ಆಡ್ತಿದ್ದಾಳೆ, ಅಂಡ್ ಜೆನ್ಯೂನ್ ಆಗಿದ್ದಾಳೆ ಅಂತ ಅನಿಸ್ತಾ ಇದೆ. ಇವಾಗ ಕಾವ್ಯ ಗಿಲ್ಲಿ ಜೋಡಿ ಇಷ್ಟ ಆಗುತ್ತಾ? ರಕ್ಷಿತಾ ಗಿಲ್ಲಿ ಜೋಡಿ ಇಷ್ಟ ಆಗುತ್ತೆ? ಗಿಲ್ಲಿ ಅಷ್ಟೇ ಇಷ್ಟ ಆಗುತ್ತೆ. ನಿಮ್ಮ ಗಿಲ್ಲಿ ಜೋಡಿ ಚೆನ್ನಾಗಿದೆ ಅನ್ಸುತ್ತಾ? ಯಾರು ಮತ್ತೆ ಗಿಲ್ಲಿದು ಆಸ್ ಅ ಫ್ಯಾನ್ ಆಗಿ ಚೆನ್ನಾಗಿ ಆಡ್ತಾರೆ ಅಷ್ಟೇ. ಆಕ್ಚುಲಿ ಗಿಲ್ಲಿ ಅವರು ಇಲ್ಲಿವರೆಗೂ ರಿಯಾಲಿಟಿ ಶೋ ಮಾಡ್ದಲ್ಲಿ ಎಲ್ಲಾ ಕಡೆನೂ ರನ್ನರ್ ಅಪ್ ಆಗಿ ಬಂದಿದ್ದು, ಅದು ಒಂದ್ ಮಾತು ಬಂದಿದೆ. ಈ ಸರಿ ವಿನ್ನರ್ ಆಗ್ತಾರೆ. ಈ ಸಲ ಬಿಗ್ ಬಾಸ್ ವಿನ್ನರ್ ಅಂತೀರಾ? ವಿನ್ನರ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್.